ಹಸಿರು ಸೇನೆಯ ಹೋಟೆಲ್ ಆರ್ಸ್ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾ ಇರ್ತಕ್ಕಂಥ ನಮ್ಮ ತುರುವೇಕೆರೆ ಕ್ಷೇತ್ರದ ಜನಪ್ರಿಯ ಶಾಸಕರಂತ ಮಾನ್ಯ ಶ್ರೀ ಎಂ ಟಿ ಕೃಷ್ಣಪ್ಪನವರಿಗೆ ನಮ್ಮ ಇಲಾಖೆ ಪರವಾಗಿ ತುಂಬೂರಿದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ವಿ. ಇವತ್ತಿನ ಕಾರ್ಯಕ್ರಮ ಕುರಿತು ತಾಲೂಕಿನ ಜನಪ್ರಿಯ ಶಾಸಕರು ಯಾಕೆ ಅಂತಂದ್ರೆ ನಮ್ಮ ಕರ್ನಾಟಕ ಸರ್ಕಾರ ಮಾತ್ರನೇ ಈ FIDನ ಬಳಕೆ ಮಾಡ್ಕೊಳ್ತಿತ್ತು. ಅಂದ್ರೆ ವಿವಿಧ ಇಲಾಖೆಗಳಲ್ಲಿ ಸೌಲಭ್ಯಗಳನ್ನು ಪಡಿಬೇಕು ಆಯ್ತು ಅಂದ್ರೆ ಈ FID ಕಡ್ಡಾಯ. ಈ FIDನ ಕರ್ನಾಟಕ ಸರ್ಕಾರ ಮಾತ್ರ ಬಳಕೆ ಮಾಡ್ತಿತ್ತು. ಆದರೆ ಇದನ್ನ ನಮ್ಮ ಕೇಂದ್ರ ಸರ್ಕಾರದವರು ಸೆಂಟ್ರಲೈಸ್ಡ್ ಐಡಿಗಳನ್ನು ಕ್ರಿಯೇಟ್ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರದ ಯಾವುದೇ ಒಂದು ಯೋಜನೆಗಳ ಸೌಲಭ್ಯನ ಪಡಿಬೇಕಾಯ್ತು ಅಂದರೆ ಈ ಕೇಂದ್ರ ಸರ್ಕಾರದ ಐಡಿಗಳ ನಾವೇನು ಫ್ರೂಟ್ ID FID ಕರ್ನಾಟಕದ ಹೇಳ್ತೀವಲ್ಲ ಹಾಗೆ ಸೆಂಟ್ರಲೈಸ್ಡ್ ID ಕೂಡ ಕಡ್ಡಾಯವಾಗಿರುತ್ತೆ. ಹಾಗಾಗಿ ಈ ಸೆಂಟ್ರಲೈಸ್ಡ್ ID ಮಾಡ್ಕೋಬೇಕು ಅಂತಂದರೆ ಈ KYC ಮಾಡ್ತಕ್ಕಂಥದ್ದು ಕಡ್ಡಾಯ ಆಗಿರುತ್ತೆ. ಹಾಗಾಗಿ ಇನ್ನೂ ನಮ್ಮ ತಾಲೂಕಿನಲ್ಲಿ 3900 ರೈತರುಗಳು ಈ KYC ಮಾಡಿಸೋವಂಥದ್ದು ಬಾಕಿ ಇರ್ತದೆ. ದಯವಿಟ್ಟು ನಾವೆಲ್ಲ ರೈತ ಬಾಂಧವರಲ್ಲಿ ಮನವಿ ಏನಪ್ಪ ಮಾಡ್ಕೋತೀವಿ ಅಂತಂದರೆ ಪ್ರಮುಖವಾಗಿ ಫಸ್ಟ್ ಫ್ರೂಟ್ ID ಇನ್ನೂ ಯಾರಾದರೂ ಮಾಡಿಸ್ಕೊಂಡಿಲ್ಲ ಅಂತಂದರೆ ಮಾಡಿಸ್ಕೊಳ್ಳಿ. ಸರ್ವೆ ನಂಬರ್ ಅಡಿಷನ್ ಬಾಕಿ ಸಾಕಷ್ಟಿದೆ. 68,000 ಸರ್ವೆ ನಂಬರ್ಸ್ ಅಡಿಷನ್ ಬಾಕಿ ಇದೆ, ಅದನ್ನು ಮಾಡಿಸ್ಕೊಳ್ಳಿ. ಜೊತೆಗೆ ಈ KYCಯನ್ನು ಮಾಡಿಸ್ಕೊಂಡು ನಿಮ್ಮ ಬೆಳೆ ಸಮೀಕ್ಷೆಯನ್ನು ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ನೀವು ಯಾವುದೇ ಒಂದು ಸಮಸ್ಯೆ ಆಗದಂತೆ ನಿಮ್ಮ ಬೆಳೆಗಳಿಗೆ ಬೆಳೆ ವಿಮೆಯನ್ನು ಕೂಡ ಮಾಡಿಸ್ಕೊಳ್ಬೇಕು ಅಂತ ಹೇಳಿ ನಾನು ಸಮಸ್ತ ತಾಲೂಕಿನ ರೈತರಲ್ಲಿ ಮನವಿಯನ್ನು ಮಾಡ್ಕೊಳ್ತೇನೆ.